ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಇಲ್ಲಾಂದ್ರೆ ಆ ವಿಡಿಯೋ ಏನೂ ಅರ್ಥ ಆಗಂಗಿಲ್ಲ. ಕೆಲವರಂತೂ ವಿಡಿಯೋನೇ ನೋಡೋದಿಲ್ಲ, ಹಂಗೆ ಕಮೆಂಟ್ ಮಾಡಿಬಿಟ್ಟಿರ್ತೀರ. ಸೊ ಆ ಥರ ಮಾಡೋಕೆ ಹೋಗ್ಬೇಡ್ರಿ. ಎಷ್ಟೊಂದು ಕಷ್ಟಪಟ್ಟು ಎಡಿಟಿಂಗ್ ಅದು ಮಾಡಿ ವಿಡಿಯೋ ಅದು ಎಲ್ಲ ಮಾಡಿಕೊಂಡು ಇದು ಮಾಡಿರ್ತೀವಿ. ಸೊ ದಯವಿಟ್ಟು ಪೂರ್ತಿಯಾಗಿ ನೋಡಿದರೆ ನಮಗೂ ಕೂಡ ಒಂದು ಖುಷಿ ಆಗ್ತದೆ. ನೀವು ಪೂರ್ತಿಯಾಗಿ ನೋಡೋದ್ರಿಂದ, ಲೈಕ್ ಕೊಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ಏನು ನಮಗೆ ದುಡ್ಡು ಬರಲ್ಲ, ಏನೋ ಒಂದು ಖುಷಿ ಅಷ್ಟೇ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಬೆಳಗ್ಗೆ ಎದ್ದ ತಕ್ಷಣ ರೊಟ್ಟಿ ಮಾಡ್ಬೇಕಂತ ಹೇಳಿ ಹಿಟ್ಟಿಗೆ ನೀರಿಟ್ಟು ಹಿಟ್ಟೆಲ್ಲ ಇದು ಮಾಡಿ ಇಟ್ಟು ಬಂದೆ. ಒಂದು ಸ್ವಲ್ಪ ಬಿಸಿ ಇತ್ತದ ಆರ್ಲಿ ಅಂತ ಹೇಳಿ, ಯಾಕಂದ್ರೆ ಹೊರಗಡೆ ಕಸದ ಗಾಡಿ ಬರೋದಿತ್ತು ನೋಡ್ರಿ. ಅದಕ್ಕೆ ಕಸದ ಗಾಡಿ ಬಂತಂದ್ರೆ ಅವ್ರಿಗೆ ಕಾಣೋ ಹಾಗ ನಾವು ಕಸ ಇಡಬೇಕಾಗ್ತೈತಿ. ಇಲ್ಲಾಂದ್ರೆ ಇಲ್ಲೇ ತೂದಿಗನ ಇಟ್ರೆ ನೋಡೋದೇ ಇಲ್ಲ ಅವ್ರ. ಅದಕ್ಕೆ ಪೂರ್ತಿ ಹೊರಗಡೆ ಇಟ್ಟರೆ ಕಾಣಿಸ್ತೈತೆ ಅಂತ ಹೇಳಿ ತೊಗೊಂಡು ಹೋಗಿ ಹೊರಗೆ ಇಡಾಕತ್ತೇನ. ಬೆಳಿಗ್ಗೆ ಎಳೆ ಬಿಸಿಲು ಮಸ್ತ್ ಬಂದೈತೆ ನೋಡ್ರಿ. ಬಟ್ ಅದನ್ನ ಎಂಜಾಯ್ ಮಾಡ್ಬೇಕಂದ್ರೆ ಆಗೋದಿಲ್ಲ, ಯಾಕಂದ್ರೆ ಒಳಗೆ ಕೆಲಸ ಮಾಡೋದೈತಿ. ಎಲ್ಲ ಕೆಲಸ ಮುಗಿದ್ಮೇಲೆ ಹೋಗಿ ನಿಲ್ಬೇಕಂದ್ರೆ ಬಿಸಿಲ ಹೋಗ್ಬಿಟ್ಟಿರ್ತದ. सब दिखाना, सब दिखाना। मैं दिखाने का क्या करने वाले हैं, कौन क्या करने तुम वाले? इधर है, आजा बेटी, मेरी बेटी से पाल आजा बेटी। ಕೆಲವರು ಗಂಡಸರು ಏನಾದರೂ ಕೆಲಸ ಮಾಡೋದು ನೋಡಿದ್ರೆ ಕೆಲಸ ಮಾಡ್ತಾನ ಅಂತ ಹೇಳಿ ಏನಾದರೂ ಅಂತಿರ್ತಾರೆ ನೋಡ್ರಿ. ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಅವರು ತೋರ್ಸಕ್ಕೆ ಹೋಗ್ಬೇಡ ಅನ್ನತ್ತೀರ. ತೋರ್ಸೋದ್ರೊಳಗೆ ಏನೈತೆ ನೋಡ್ರಿ, ಜನ ಏನು ಬೇಕಾದ ಅನ್ಕೋತಾರೆ, ಅವ್ರೇನು ನಮ್ಗೆ ತಂದು ಹಾಕಂಗಿಲ್ಲ. ಸೊ ನಾವು ಕೆಲಸ ಮಾಡೋದನ್ನು ನಾವು ಹೆಮ್ಮೆಯಿಂದ, ಪ್ರೀತಿಯಿಂದ, ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ಅದನ್ನ ತೋರಿಸ್ಕೊತಿರ್ತೀವಿ. ಅದರೊಳಗೆ ಏನಿರ್ತದೆ ಅಂಥದ್ದು ಅಂಥೇಳಿ ನಾನು ವಿಡಿಯೋ ಮಾಡಕತ್ತಿದ್ದೆ. ಕೆಲವರು ಅವರು ಮನೆಯೊಳಗೆ ಕೆಲಸ ಮಾಡಿದ್ರು ಕೂಡ ತೋರಿಸಿರಂಗಿಲ್ಲಲ್ಲ, ಹಾಗಾಗಿ ನಾವು ವಿಡಿಯೋ ಒಳಗೆ ತೋರಿಸಿದ ಕೂಡಲೇ ಒಂಥರ ಬೇರೆನ ಅನಿಸ್ತದ. ಗಂಡ ಹೆಂಡತಿ ಅಂದಮೇಲೆ ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ ಹೆಲ್ಪ್ ಮಾಡೋದ್ರೊಳಗೆ ಏನು ತಪ್ಪಿಲ್ಲ ನೋಡ್ರಿ. ಸೊ ಏನಂತೀರಿ ಕಮೆಂಟ್ ಮಾಡಿ ಹೇಳ್ರಿ. ಇವಾಗ ಬ್ರಷ್ ಮಾಡಿರ್ಕಿಲ್ಲ ನಾನು, ಅದಕ್ಕೆ ಬೇಗ ಬ್ರಷ್ ಮಾಡ್ಕೊಂಡು ಇನ್ನು ಹೋಗಿ ರೊಟ್ಟಿ ಮಾಡ್ಬೇಕಂತೇಳಿ ಬ್ರಷ್ ಮಾಡ್ಕೊಳತ್ತೇನೆ. ಇಲ್ಲಿ ನಮ್ಮ ಚಿನ್ನು ಏನು ಮಾಡತ್ತಾನಂದ್ರೆ ಮುಚ್ಕೊಂಡ ನೋಡ್ರಿ. ಯಾಕೆ ಹಿಂಗೆ ಈ ಥರ ಮಾಡಕತ್ತಾನ, ಇಲ್ಲಿ ಯಾಕೆ ನಿಂತಾನಂದ್ರೆ ಅವ್ರ ಪಾಪ ಹೊರಗದಾರಲ್ಲ, ಅವರು ಒಳಗೆ ಬರೋದ್ರೊಳಗಂದ್ರೆ ಪಟ್ನ ಬೌ ಮಾಡ್ಬೇಕಂತ ಹೇಳಿ ಆ ಥರ ಮಾಡಕತ್ತಾನ. ಹಾದಿ ನೋಡತ್ತಾನ ನೋಡ್ರಿ, ಯಾವಾಗ ಬರ್ತಾನೋ ಪಾಪ, ನಾನು ಯಾವಾಗ ಬೌ ಮಾಡ್ತೇನೋ ಅಂತ ಹೇಳಿ. ಈಗ ಬಂದಿದ್ರ, ಬಟ್ ಅವ್ರ ಚಿನ್ನು ನೋಡಿರ್ಲಿಲ್ಲ, ಹಂಗೆ ಏನೋ ಹೇಳಕ್ಕೆ ಬಂದಿದ್ರ. ಹೇಳ್ಬಿಟ್ಟು ಅವ್ರ ಹೊರಡ್ತಾರ. ಇವನು ಮುಚ್ಕೊಂಡಾನಿಲ್ಲೇ, ಯಾಕಂದ್ರೆ ಒಳಗೆ ಕುತ್ಕೊಳಕ ಅಂತ ಹೇಳಿ ಬಂದ್ರೆ ಪಟ್ನ ಬೌ ಮಾಡ್ಬೋದು. ಜಸ್ಟ್ ಹಂಗೆ ಮಾತಾಡಕಂದ್ರೆ ಅಷ್ಟು ಗೊತ್ತಾಗಂಗಿಲ್ಲ ಅಂತ ಹೇಳಿ ಮತ್ತೆ ವೇಟ್ ಮಾಡತ್ತಾನ ನೋಡ್ರಿ ಇಲ್ಲಿ ಅವಾಗಿಂದ. ಸೊ ಅವರು ಬೇಗ ಬರವಲ್ರು, ಅದಕ್ಕೆ ನೋಡೋಣಂತ ಏನು ಮಾಡ್ತಾನ. ಈಗ ಚಿನ್ನೊಂದು ಸ್ಕೂಲ್ ಸುಟಿ ಐತೆ ನೋಡ್ರಿ, ಅದಕ್ಕೆ ಇಷ್ಟು ಆರಾಮಾಗಿ ನಾವು ಎಲ್ಲ ಕೆಲಸ ಮಾಡತ್ತೀವಿ. ಇಲ್ಲಾಂದ್ರೆ ಇಷ್ಟೆಲ್ಲ ಬೆಳಗ್ಗೆ ಇದನ್ನೆಲ್ಲ ಶೂಟ್ ಮಾಡ್ಕೊಂಡು ಕೂಡಾಕ ಟೈಮೂ ಇರ್ತಿರ್ಲಿಲ್ಲ. ಇನ್ನೂ ಬರಲಿಲ್ಲ ಕಸ್ತವ್ರೆ, ಹೊರಗೋಗಿಟ್ಟೆ ವಿಚಿತ್ರನದಾರ. ಬೆಳಿಗ್ಗೆ ಎದ್ದ ಕೂಡಲೇ ರೊಟ್ಟಿ ಪಲ್ಯ ತಿಂದ್ರೆ ಏನೋ ಒಂಥರ ಅಲ್ಲ ಚಿಕ್ಕ. ರೊಟ್ಟಿ ಪಲ್ಯ ರೊಟ್ಟಿ ತುಂಬ್ತಿದ್ಲ, ಉಪ್ಪಿಟ್ಟು ಅವಲಕ್ಕಿ ಅಂದ್ಕೂಡ್ಲೆ ಮತ್ತೆ ಮಾಡ್ಕೊಂಡು ಕುಂತಿದ್ಲು. ರೊಟ್ಟಿ ಪಲ್ಯ ಮಾಡಿದ್ರೆ ಟೆನ್ಷನ್ ಇರಲ್ಲ. ಮಧ್ಯಾಹ್ನ ಮಟ್ಟ ಕೆಲಸ ಕಡೆಯಿಂದ ಬರ್ತೈತೆ ರೊಟ್ಟಿ ಪಲ್ಯ. ಈಗ ರೊಟ್ಟಿ ಹಿಟ್ಟೆಲ್ಲ ನಾದ್ಕೊಂಡು ರೊಟ್ಟಿ ಮಾಡೋಕೆ ನಾನು ಸ್ಟಾರ್ಟ್ ಮಾಡಿದೆ ನೋಡ್ರಿ. ಏನಂದ್ರೆ ಪಲ್ಯನೂ ಮಾಡೋದೈತಿ, ಬಟ್ ಸ್ವಲ್ಪ ರೈಸ್ ಇತ್ತು. ಅದಕ್ಕೆ ನಮ್ಮ ಹಸ್ಬೆಂಡ್ ಅವರು ರೈಸ್ ಐತೆ ಅಂತ ಹೇಳಿ ಅದನ್ನ ಒಗ್ಗರಣೆ ಕೊಟ್ಕೊಂಡ್ರು. ನಾನು ರೊಟ್ಟಿ ಮಾಡಕತ್ತೇನೆ. ಸೊ ರೊಟ್ಟಿ ಮತ್ತು ಪಲ್ಯ, ಸ್ವಲ್ಪ ರೈಸ್ ಒಗ್ಗರಣೆ ಕೊಟ್ಕೊಂಡಿರೋದು, ಇದಿಷ್ಟು ಬೆಳಗ್ಗೆ ತಿನ್ಬೋದು ನಾವು ಆರಾಮಾಗಿ. ಮತ್ತು ರೊಟ್ಟಿ ಮಧ್ಯಾಹ್ನಕ್ಕೂ ಬರ್ತದೆ ನೋಡ್ರಿ. ಕಸ ನೋಡು, ನಮ್ಮ ಕಸ ಕಸ ತೊಗೊಂಡ್ತಾರೆ.
ನೋಡ್ರಿ ಆಟ್ ಅ ಟೈಮ್ ಎರಡೆರಡು ಕೆಲಸ ನೋಡ್ರಿ. ಒಂದು ಗ್ಯಾಸ್ ಮ್ಯಾಗ ರೊಟ್ಟಿ ಬೇಯಿಸತ್ತೇನೆ, ಇನ್ನೊಂದು ಗ್ಯಾಸ್ ಮ್ಯಾಗ ಪಲ್ಯನೂ ಮಾಡತ್ತೇನೆ. ಮತ್ತು ರೊಟ್ಟಿ ಅಷ್ಟೇ ಮಾಡ್ಕೊಂಡು ಕೂತ್ರೆ ಇನ್ನೂ ಲೇಟ್ ಆಗ್ತೈತಿ. ಅದಕ್ಕೆ ಇದನ್ನು ನೋಡಬೇಕು, ಅದನ್ನು ನೋಡಬೇಕು. ನಮ್ಮ ಹಸ್ಬೆಂಡ್ ಅವರು ಆಫೀಸ್ಗೆ ಹೋಗೋರು ಇದ್ರು ನೋಡ್ರಿ. ಅದಕ್ಕೆ ಅವ್ರಿಗೆ ಫಸ್ಟ್ ಪ್ಲೇಟ್ ಹಚ್ಚಿ ಕೊಟ್ಬಿಟ್ಟೆ, ಅವರು ತಿನ್ಕೊಂಡು ಹೋಗ್ತಾರು. ನಾನು ಮತ್ತು ಚಿನ್ನು ಆಮೇಲೆ ತಿನ್ಕೋತೀವಿ. ಯಾಕಂದ್ರೆ ಇನ್ನು ಗ್ಯಾಸ್ ಕಟ್ಟಿ ಕಡೆ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಅದು ಐತಿ, ಅದನ್ನದು ಮಾಡಿ ಮುಗಿಸಿ ಆಮೇಲೆ ಆರಾಮಾಗಿ ಕೂತ್ಕೊಂಡು ನಾವು ನಾಷ್ಟ ಮಾಡ್ತೀವಿ. ರೊಟ್ಟಿ ಮಾಡಿದ್ಮ್ಯಾಗ ತಿನ್ನಾಕ ಭಾರಿ ಹತ್ತೈತಿ ನೋಡ್ರಿ. ಅದು ರೊಟ್ಟಿ ಮಾಡಿರೋ ಜಾಗನ ನೋಡಿದ್ರೆ ತಲೆ ಕೆಡ್ತೈತಿ. ಎಲ್ಲ ಹಿಟ್ಟೆಲ್ಲ ಚೆಲ್ಲಾಡಿರ್ತೀವಿ. ಅದು ಗಲೀಜನ್ನ ಕ್ಲೀನ್ ಮಾಡಿ ನೀಟಾಗೆ ಮೊದ್ಲಿನ ಥರ ಮಾಡಿಡ್ಬೇಕಂದ್ರೆ ಟೈಮ್ ಭಾಳ ಬೇಕಾ, ಅದು ಇರಿಟೇಷನ್. ಸೊ ಅದಕ್ಕೆ ಅದೆಲ್ಲ ನೋಡಿದ ಕೂಡಲೇ ಫಸ್ಟ್ ಇದನ್ನು ಮುಗಿಸೇ ಬಿಡೋಣ ಅಂತ ಹೇಳಿಬಿಟ್ಟು, ಇದು ಮುಗಿಸಿದ್ಮ್ಯಾಗ ಊಟ ಮಾಡಿದ್ರೆ ಆಯ್ತು ಅಂತ ಹೇಳಿ ಬಂದು ಎಲ್ಲ ಕ್ಲೀನ್ ಮಾಡಕತ್ತೇನ. ಸೊ ನೋಡ್ಬೋದು ಇಲ್ಲಿ ಅದು ಗಟ್ಟಿ ಆಗಿರ್ತೈತೆ ನೋಡ್ರಿ. ಸ್ವಲ್ಪ ನೀರು ಹಾಕಿ ಇದು ಮಾಡಿದ್ರೆ ನೆನಿತೈತೆ ಅದು. ಆಮೇಲೆ ಅದನ್ನ ಸ್ವಲ್ಪ ಕೈಲಿ ಇದು ಮಾಡಿಬಿಟ್ಟು ನೀರೆಲ್ಲ ಹಾಕಿ ಒಂದು ಬಟ್ಟೆ ತೊಗೊಂಡು ಒರೆಸ್ಬಿಟ್ರೆ ಕ್ಲೀನ್ ಆಗಿಬಿಡ್ತದೆ. ಕಿಚನ್ ಕ್ಲೀನ್ ಇತ್ತಂದ್ರೆ ಒಂದು ಒಳ್ಳೆ ವೈಬ್ಸ್ ಬರ್ತದೆ ಮತ್ತೇನಾದರೂ ಅಡುಗೆ ಮಾಡಕ್ಕೆ. ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ನಾಷ್ಟ ಮಾಡಕ್ಕೆ ಕೂತೇನೆ ನೋಡ್ರಿ. ರೊಟ್ಟಿ ಬೀನ್ಸ್ಗೆ ಎಗ್ ಹಾಕಿ ಮಾಡಿದ್ದೇನೆ, ಭಾರಿ ಆಗೈತಿ. ನಮ್ಮ ಹಸ್ಬೆಂಡ್ ಅವರು ತಿಂದ್ಬಿಟ್ಟು ಸ್ನಾನ ಮಾಡಿ ರೆಡಿಯಾಗಿ ಈಗ ದೇವ್ರ ಪೂಜೆ ಮಾಡಕತ್ತಾರ. ಅವ್ರು ಹೋದಾದ್ಮೇಲೆ ಒಂದು ತಾಸು ಬಿಟ್ಟು ನಾನು ಹಾಲು ಕುಡಿಯಕತ್ತೇನೆ. ಇದು ಸಂಜೆ ನೋಡ್ರಿ. ನಮ್ಮ ಹಸ್ಬೆಂಡ್ ಅವರು ಮತ್ತು ಚಿನ್ನು ಇಬ್ರು ಕೂಡಿ ಅಂಗಡಿಗೆ ಹೋಗಿದ್ದಾರೆ. ಸೊ ಅದಕ್ಕೆ ಹಾದಿ ನೋಡ್ಕೊಂಡು ನಿಂತಿದ್ದೇನೆ. ನೋಡ್ಲಾ ಅದ ಹೇಳತ್ತ ನಾನು महाराज महाराज ನಮ್ಮ महाराज जी हेलो फ्रेंड्स ನೋಡ್ರಿ 40 ರೂಪಾಯಿ ಪಾರ್ಲೇಜಿ ತಗೊಳ್ಳಿ. 40 ಇರುತ್ತೆ. ಪಾರ್ಲೇಜಿ ಇದ್ರು ನೋಡ್ಬೋದ್ರಿ ನೀವು. ಪಾರ್ಲೇಜಿ 18 ಗ್ರಾಮ್ ಐತ್ರಿ. ಎಕ್ಸಲೆಂಟ್. ಪಾರ್ಲೆ ರಸ್ಕ್ ತೊಗೊಂಡು ಬಂದಿದ್ರು ನೋಡ್ರಿ. ಅದಕ್ಕೆ ಟೀ ಮಾಡಿದ್ದೆ. ಟೀ ಒಳಗೆ ಎದ್ಕೊಂತಿದ್ರೆ ಭಾರಿ ಹತ್ತಾವ. ಅದಕ್ಕೆ ಸೊ ಟೀ ನಾನು ರೆಡಿ ಆಯಿತು. ಕಪ್ ಒಳಗೆ ಹಾಕಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಕೊಟ್ಟೆ. ವಿಂಟರ್ ಇರೋದ್ರಿಂದ ನೆಲ ಎಲ್ಲ ತಂಪಿರ್ತದ ನೋಡ್ರಿ. ಅದಕ್ಕೆ ಕೆಳಗೆ ಕೂತ್ರೆ ತಂಪು ಹತ್ತದ ಅಂತ ಹೇಳಿ ಚಿನ್ನು ಮೇಲ್ಗಡೆ ಹೋಗ್ಬಿಟ್ಟು ಅದು ಅವಂದು ಒಂದು ಇದನ್ನ ಐತಿ ಮ್ಯಾಟ್ರಸ್, ಅದನ್ನ ತೊಗೊಂಡು ಬಂದಾನ. ಮತ್ತು ಅದ್ರ ಮ್ಯಾಗ ಒಂದು ಹಾಸತಾನ. ಮಸ್ತ್ ಅನ್ಸತ್ಲ ಇಲ್ಲ. ಹಾಯ್ ಮಾಡಲ್ಲಿ. ಇವತ್ತು ಆಫೀಸಿಗೆ ಹೋದಾಗ ನಮ್ಮ ಹಸ್ಬೆಂಡ್ ಅವರು ಕೈಗೆ ಪೆಟ್ ಹಚ್ಕೊಂಡು ಬಂದಾರ ನೋಡ್ರಿ. ಫುಲ್ ಬಾವು ಬಂದಿತ್ತದ. ಮತ್ತು ಅದಕ್ಕೆ ಬ್ಯಾಂಡೇಜ್ ಕೂಡ ಹಚ್ಕೊಂಡು ಬಂದಾರ. ನೋಡಿ ಭಯಾಕತ್ತೆ ನಾನು, ಅಂಥದ್ದು ಏನು ಮಾಡತ್ತಿದ್ರಿ ನೀವು ಅಂಥೇಳಿ. ಸ್ಟೆಪ್ಸ್ ಹತ್ತಿ ಇಳಿದು ಬರ್ಬೇಕಾದ್ರೆ ಪೆಟ್ ಹಚ್ಕೊಂಡಾರಂತ. क्या कर रही है? तेरे को चाहिए? चाहिए? क्या करती है? डाल ले तू पेन वो मेरे को डालती है. खाना खाई? नहीं. क्यों? अम्मा खाए. हाँ अम्मा खाए. अम्मा खाई? खाई नहीं. अम्मा खाए. हाँ खाई है. अंडा खाया. नहीं खाया वो. ನೋಡ್ರಿ ಈಕಿನ ಹೆಸರು ಎಂಚನು ಏನೋ ಐತ್ಲಾಕ ಹೆಸರು? ಇದರ ಹಸ್ಲಿನ್. ಹಸ್ಲಿನ್. ಹುರೇನ್. ಈಕೆ ಹೆಸರು ಹುರೇನ. ಇವ್ರ ಅಣ್ಣನ ಹೆಸರು ಹಸ್ಲಿನ್. ಭಾಳ ಚೆನ್ನಾಗೈತೆ ನೋಡ್ರಿ ಹುಡುಗಿ. ಈಗ ಟೈಮ್ ಬಂದು 9 ಗಂಟೆ ಆಗೈತಿ. ಹೊರಗೆ ಏನರ ಅಂಜನ್ ಕಾಣಿಸಿರ ಓಡಿ ಬಂದ್ಬಿಡ್ತಾಳೆ ಒಳಗೆ. ಬಂದು ಕೂತ್ಬಿಡ್ತಾಳೆ. ಹಾಂ ವಿಡಿಯೋ ಹಾಯ್ ಹಾಯ್ ಕರ್. हाय ऐसा कर. हाँ नहीं कुछ नहीं करते वो. कुछ नहीं करते. हाय कर. ಅಲ್ಲಿ ಇದನ್ರಿ ಇಲ್ಲಿ ನೋಡ್ಬೋದ ಅದು ಏನದು ಟೈಗರ್ದು
ಹಾಕಿದ್ವಲ್ಲ ಅದನ್ನ ನೋಡಿ ಭಯ ಪಟ್ಕೊಂಡು ಹೇಳತ್ತ ಅಂಜಿಕ್ ಬರ್ತೈತೆ ನನಗೆ ಅಂತ ಹೇಳಿ ಹಾಂ ಅಯ್ಯೋ ಅದು ತೆಗಿತೀನಿ ಗೆಜ್ಜೆ ಸಿಗಿಸ್ಕೊಂಡಾಳ ನೋಡ್ರಿ ಸೌಕಾಶ್ ತೆಗಿ ಅಕ್ಕಿನ ಕಾಲು ತೇಡ ಮಾಡ್ಬೇಕಾಗತ್ತೆ ಈಗಿನ ಸ್ವಲ್ಪ ಅದ್ರಲ್ಲಿ ಕ್ಯೂ ಬೈಟ್ನಾ ಆಕಿ ಭಯ ಪಟ್ಕೊಳತ್ತಾಳ ನೋಡ್ರಿ ಅದನ್ನ ನೋಡಿ ಭೂತೆ कुछ नहीं करते वो कुछ नहीं करते वो ಅಳಾಕ ಚಾಲೂ ಮಾಡ್ತಾಳೆ ನೋಡ್ರಿ. ಇವತ್ತಿನ ಬ್ಲಾಗ್ ನಾರ್ಮಲ್ ಆಗಿತ್ತು. ಸೊ ಇಲ್ಲಿಗೆ ಎಂಡ್ ಮಾಡ್ಬೇಕಂತ ಅನ್ಕೊಂಡೇನ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಲವ್ ಯು ಆಲ್. ಬಾಯ್.